8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಮಧಾನ್ಯ ಚರಿತೆ ಪದ್ಯವನ್ನು ಹಳೆಗನ್ನಡ ಪದ್ಯವನ್ನು ಓದೋದು ಯಾವ ಥರ ಅಂತ ನೋಡೋಣ. ಮೊದಲನೇ ಪ್ಯಾರವನ್ನು ನೋಡಿ. ಕೆಲವರು ಗೋಧಿಯನ್ನು ಸಾಮೆಯನ್ನು ಕೆಲರು ನವಣೆಯ ಕಂಬು ಜೋಳವ ಕೆಲವರು ಹಾರಕವೆಂದು ಕೆಲವರು ನೆಲ್ಲನ ಅತಿಶಯವ ಕೆಲರು ನರೆದಲಗನನು ಪಥೀಕರಿಸಲಾದ ನೋಡಿದ ನೃಪತಿಯಾದರಳು ಹಲವು ಮತವೇಕೆ ಎಂದನೇ ಪೇಳೆನಲು ಗೌತಮನು. ಇನ್ನೊಮ್ಮೆ ನೋಡಿ. ಕೆಲರು ಗೋಧಿಯ ಸಾಮೆಯನು ಕೆಲರು ನವಣೆಯ ಕಂಬು ಜೋಳವ ಕೆಲರು ಹಾರಕವೆಂದು ಕೆಲವರು ನೆಲ್ಲಿನ ಅತಿಶಯವ ಕೆಲರು ನರೆದಲಗನನು ಪಥೀಕರಿಸಲಾದ ನೋಡಿದ ನೃಪತಿಯಾದರಳು ಹಲವು ಮತವೇಕೆಂದನೇ ಪೇಳೆನಲು ಗೌತಮನು. ನೆಕ್ಸ್ಟು ಸೆಕೆಂಡ್ ಪ್ಯಾರ ನೋಡಿ. ದಾಶರಥಿ, ಇಲ್ಲಿ ದಾಶರಥಿ ಅಂತ ಇದೆ, ನಾವು ಓದಬೇಕಾದ್ರೆ ದಶರಥ ಚಿತ್ತೈಸು ನಮ್ಮಯ ನಮ್ಮ ದೇಶ ಅತಿಶಯ ನರೆದಲಗನೆ ವಾಸಿಯುಳ್ಳವನೀತ ಮಿಕ್ಕಿನ ಧಾನ್ಯವೇಕೆನಲು ಲೇಸ ನಾಡಿದೆ ಮುನಿಪ ಗೌತಮ ದೋಷರಹಿತನು ಪಕ್ಷಪಾತವ ನೀಸು ಪರಿಯಲಿ ಮಾಡುವರೆ ಶಿವ ಎಂದನ ವೃಹಿಗ. ಇನ್ನೊಮ್ಮೆ ನೋಡಿ ಸೆಕೆಂಡ್ ಪ್ಯಾರ ಇನ್ನೊಮ್ಮೆ ಓದ್ತೀನಿ. ದಾಶರಥಿ ಚಿತ್ತೈಸು ನಮ್ಮಯ ದೇಶಕತಿಶಯ ನರೆದಲಗನೆ ವಾಸಿಯುಳ್ಳವನೀತ ಮಿಕ್ಕಿನ ಧಾನ್ಯವೇಕೆನಲು ಲೇಸ ನಾಡಿದೆ ಮುನಿಪ ಗೌತಮ ದೋಷರಹಿತನು ಪಕ್ಷಪಾತವ ನೀಸು ಪರಿಯಲಿ ಮಾಡುವರೆ ಶಿವ ಎಂದನ ವೃಹಿಗ. ನೆಕ್ಸ್ಟು ಥರ್ಡ್ ಪ್ಯಾರ ನೋಡೋಣ. ನೆಕ್ಸ್ಟು ಮೂರನೇ ಪ್ಯಾರ ನೋಡಿ. ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲಿರರಿಯರೆ ಎಲ್ಲರನ್ನು ನೀವು ಇಲ್ಲಿ ನುಡಿವ ಉಪೇಕ್ಷೆಯುಂಟೆ ಸಾಕು ಅಂತಿರಲಿ ನೆಲ್ಲು ನಾನಿರೆ ಗೋಧಿ ಮೊದಲಾದ ಎಲ್ಲ ಧಾನ್ಯಗಳಿರಲು ಇದರಲ್ಲಿ ಬಲ್ಲಿದನು ನರೆದಲಗನೆಂಬುದ ಆದಿವ ಮತವೆಂದ. ನೋಡಿ ಇನ್ನೊಮ್ಮೆ ಓದ್ತೀನಿ ಮೂರನೇ ಪ್ಯಾರ. ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲಿರರಿಯರೆ ಎಲ್ಲರನ್ನು ನೀವು ಇಲ್ಲಿ ನುಡಿವ ಉಪೇಕ್ಷೆಯುಂಟೆ ಸಾಕು ಅಂತಿರಲಿ ಇಲ್ಲಿ ನಾನಿರೆ ಅಂದರೆ ನೆಲ್ಲು ನಾನಿರೆ ಗೋಧಿ ಮೊದಲಾದ ಎಲ್ಲ ಧಾನ್ಯಗಳಿರಲು ಇದರಲ್ಲಿ ಬಲ್ಲಿದನು ನರೆದಲಗನೆಂಬುದು ಇದ್ಯಾವ ಮತವೆಂದ. ನೋಡಿ ಇದ್ಯಾವ ಮತವೆಂದ ನ್ಯಾಯವೆಂದ. ಇಲ್ಲಿ ಅಕ್ಷರಗಳನ್ನು ನಾವು ಪದಗಳನ್ನು ಸ್ಪ್ಲಿಟ್ ಮಾಡಿ ಓದಬೇಕು. ಪದಗಳನ್ನು ಸ್ಪ್ಲಿಟ್ ಮಾಡಿ ಹಳೆಗನ್ನಡದಲ್ಲಿ ಓದಿ ಅರ್ಥ ಮಾಡ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ನಾವು ಪದ್ಯದ ಸಾರಾಂಶವನ್ನು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಪದ್ಯ ಓದೋದನ್ನು ಮಾತ್ರ ತಿಳ್ಕೊಳ್ತಾ ಇದ್ದೀವಿ. 4ನೇ ಪ್ಯಾರ ನೋಡಿ. ಏನೆಲ್ಲವೋ ಅಂತ ಇದೆ ಇಲ್ಲಿ, ಆದರೆ ಇದನ್ನು ಸ್ಪ್ಲಿಟ್ ಮಾಡಿ ನಾವು ಓದುವಾಗ ಏನು ಎಲವೋ ಅಂತ ಓದಬೇಕು. ಏನು ಎಲವೋ ನರೆದಲಗ ನೀನು ಸಮಾನನೆ
ಎನಗಿಲ್ಲಿ ಎನಗಿಲ್ಲಿ ನೋಡಿ ಎನಗಿಲ್ಲಿ ನಮ್ಮನು ದಾನವಾಂತಕ ಬಲ್ಲನಿಬ್ಬರ ಹೆಚ್ಚು ಕುಂದುಗಳ ಜಾನಕೀಪತಿ ಸನಿಹದಲ್ಲಿ ಕುಲಹೀನ ನೀನು ಪತಿಷ್ಠ ಸುಡು ಮತಿಹೀನ ನೀನೆಂದೆನುತ ಖತಿಯಲಿ ಬೈದು ಭಂಗಿಸಿದ. ಇನ್ನೊಮ್ಮೆ ಓದ್ತೀನಿ ನೋಡಿ 4ನೇ ಪ್ಯಾರ. ಏನು ಎಲವೋ ನರೆದಲಗ ನೀನು ಸಮಾನನೆ ಎನಗಿಲ್ಲಿ ನಮ್ಮನು ದಾನವಾಂತಕ ಬಲ್ಲನಿಬ್ಬರ ಹೆಚ್ಚು ಕುಂದುಗಳ ಜಾನಕೀಪತಿ ಸನಿಹದಲ್ಲಿ ಕುಲಹೀನ ನೀನು ಪ್ರತಿಷ್ಠ ಸುಡು ಮತಿಹೀನ ನೀನೆಂದೆನುತ ಖತಿಯಲಿ ಬೈದು ಭಂಗಿಸಿದ. ನೆಕ್ಸ್ಟ್ ಪ್ಯಾರ. ನೆಕ್ಸ್ಟ್ ನೋಡಿ 5ನೇ ಪ್ಯಾರ. ಕ್ಷಿತಿಯ ಮರರೂಪ ನಯನದಲ್ಲಿ ಸುವ್ರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಾರತಿಗೆ ಹಿರಿಯರಲಿ ಕ್ರತುಗಳೆಡೆ ಯೊಳಗರಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತಾ ದೇವರಿಗತಿಶಯದ ನೈವೇದ್ಯ ತಾನಿಹೆನೆಂದನ ವ್ರೀಹಿಗ. ಇನ್ನೊಮ್ಮೆ ಓದ್ತೀನಿ ನೋಡಿ. ಕ್ಷಿತಿಯ ಮರರೂಪ ನಯನದಲ್ಲಿ ಸುವ್ರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದ ಆರತಿಗೆ ಹಿರಿಯರಲಿ ಕ್ರತುಗಳೆಡೆ ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತಾ ದೇವರಿಗತಿಶಯದ ನೈವೇದ್ಯ ತಾನಿಹನೆಂದನ ವ್ರೀಹಿಗ. ಈಗ 6th ಪ್ಯಾರ 6ನೆಯ ಒಂದು ಪ್ಯಾರ ನೋಡಿ. ಸತ್ಯಹೀನನು ಬಡವರನು ಕಣ್ಣೆತ್ತಿ ನೋಡೆ ಧನಾಢ್ಯರನು ಬೆಂಬೆತ್ತಿ ನಡೆವ ಆಪೇಕ್ಷೆ ನಿನ್ನದು ಎಂದು ಹೇಳಲು ಹೇಳಲೆನದನು ಹೆತ್ತ ಬಾಣಂತಿಯರು ರೋಗಿಗೆ ಪಥ್ಯ ನೀನಿಹೆ ಹೆಣದ ಬಾಯಿಗೆ ತುತ್ತು ನೀನಿಹೆ ನಿನ್ನ ಜನ್ಮ ನಿರರ್ಥಕರವೆಂದ. ಇನ್ನೊಮ್ಮೆ ನೋಡಿ 7th ಪ್ಯಾರ. ಸತ್ಯಹೀನನು ಬಡವರನು ಕಣ್ಣೆತ್ತಿ ನೋಡೆ ಧನಾಢ್ಯರನು ಬೆಂಬೆತ್ತಿ ನಡೆವ ಅಪೇಕ್ಷೆ ನಿನ್ನದು ಹೇಳಲೇನದನು ಹೆತ್ತ ಬಾಣಂತಿಯರು ರೋಗಿಗೆ ಪಥ್ಯ ನೀನಿಹೆ ಹೆಣದ ಬಾಯಿಗೆ ತುತ್ತು ನೀನಿಹೆ ನಿನ್ನ ಜನ್ಮ ನಿರರ್ಥಕರವೆಂದ. ನೆಕ್ಸ್ಟ್ ಪ್ಯಾರ. ಈಗ 8th ಪ್ಯಾರ. ಮಳೆ ತೆಗೆದು ಬೆಳೆ ಅಡಗಿ ಕ್ಷಾಮದ ವಿಲಯ ಕಾಲದೊಳು ಅನ್ನವಿಲ್ಲದೆ ಅಳಿವ ಪ್ರಾಣಿಗಳಾಧರಿಸಿ ಸಲಹುವೆನು ಜಗವರಿಯೇ ಎಲವೋ ನೀನೆಲ್ಲಿಹೆಯೋ ನಿನ್ನಯ ಬಳಗವದು ತಾನೆಲ್ಲಿಹುದೋ ಈ ಹಲವು ಹುಲು ಧಾನ್ಯಗಳು ಎನಗೆ ಸರಿ ದೊರೆಯೇ ಕೇಳೆಂದ. ಇನ್ನೊಮ್ಮೆ ನೋಡಿ. ಮಳೆ ತೆಗೆದು ಬೆಳೆ ಅಡಗಿ ಕ್ಷಾಮದ ವಿಲಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳಾಧರಿಸಿ ಸಲಹುವೆನು ಜಗವರಿಯೇ ಎಲವೋ ನೀನೆಲ್ಲಿಹೆಯೋ ನಿನ್ನಯ ಬಳಗವದು ತಾನೆಲ್ಲಿಹುದೋ ಈ ಹಲವು ಹುಲು ಧಾನ್ಯಗಳು ಎನಗೆ ಸರಿ ದೊರೆಯೇ ಕೇಳೆಂದ. ನೆಕ್ಸ್ಟ್ ಪ್ಯಾರ. ಮಸೆದು ಈ ತಂಡಕ್ಕೆ
ಮತ್ಸರ ಪಿಸುಣ ಬಲರಿತಿ ನಿಷ್ಠುರರು ವಾದಿಸಲು ಕಂಡನು ನೃಪತಿ ಮನದಲ್ಲಿ ನೋಡಿ ನಸು ನಗುತ ಇಸುಣ ಇವರ ಮತ್ಸರವ ಮಾಣಿಸುವ ಹದನೇನೆನುತ ಯೋಚಿಸಿದ ಸುರ ಮುನಿಪರ ನೋಡೆ ಗೌತಮ ಮುನಿಪ ಇಂತೆಂದ. ನೋಡಿ ಮತ್ತೊಮ್ಮೆ ಓದ್ತೀನಿ. ಮಸೆದು ಇತ್ತಂಡಕ್ಕೆ ಮತ್ಸರ ಪಿಸುಣ ಬಲರಿತಿ ನಿಷ್ಠುರರು ವಾದಿಸಲು ಕಂಡನು ನೃಪತಿ ಮನದಲ್ಲಿ ನೋಡಿ ನಸು ನಗುತ ಇಸುಣರಿವರಿದರ ಮತ್ಸರವ ಮಾಣಿಸುವ ಹದನೇನೆನುತ ಯೋಚಿಸಿದ ಸುರ ಮುನಿಪರ ನೋಡೆ ಗೌತಮ ಮುನಿಪ ಇಂತೆಂದ. ನೆಕ್ಸ್ಟ್ ಪ್ಯಾರ. ಅರಸುಗಳು ನಾವೆಲ್ಲ ಭೂಮಿ ಸುರರು ನೆರೆದಿಹ ದಾನವರು ವಾನರರು ನಮಗಿ ನ್ಯಾಯವನ್ನು ಪರಿಹರಿಸಲು ವಲಲ್ಲ ಕರೆಸುವೆವು ಹರಿಹರ ವಿರಂಚ ಆದ್ಯರನು ಅಯೋಧ್ಯೆಗೆ ಅವರ ಗುಣವ ಆಧರಿಸಿ ಪೇಳ್ವರು ನಯನದೊಳು ಎಂದನು ರಾಮ ನಸುನಗುತ. ನೋಡಿ ಇನ್ನೊಮ್ಮೆ ಓದ್ತೀನಿ ನೋಡಿ. ಅರಸುಗಳು ನಾವೆಲ್ಲ ಭೂಮಿ ಸುರರು ನೆರೆದಿಹ ದಾನವರು ವಾನರರು ನಮಗಿ ನ್ಯಾಯವನ್ನು ಪರಿಹರಿಸಲವಲ್ಲ ಕರೆಸುವೆವು ಹರಿಹರ ವಿರಂಚ ಆದ್ಯರನು ಅಯೋಧ್ಯೆಗೆ ಅವರ ಗುಣವ ಆಧರಿಸಿ ಪೇಳ್ವರು ನಯನದೊಳೆಂದನು ರಾಮ ನಸುನಗುತ. ನೆಕ್ಸ್ಟು ಲಾಸ್ಟ್ ಪ್ಯಾರ 10ನೇದು. ಪರಮ ಧಾನ್ಯದೊಳಿಬ್ಬರೇ ಇವರಿರಲಿ ಸೆರೆಯೊಳಗಾರು ತಿಂಗಳು ಹಿರಿದು ಕಿರಿದೆಂಬವರ ಪೌರುಷವ ಅರಿಯಬಹುದಿನ್ನು ಪುರಕ್ಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳೆನುತ ಅಯೋಧ್ಯಾಪುರಗೆ ಪಯಣವ ಮಾಡ ಹೇಳಿದನು ವಿಭೀಷಣಗೆ. ಇನ್ನೊಮ್ಮೆ ನೋಡಿ. ಪರಮ ಧಾನ್ಯಗಳಿಬ್ಬರೇ ಇವರಿರಲಿ ಸೆರೆಯೊಳಗಾರು ತಿಂಗಳು ಹಿರಿದು ಕಿರಿದೆಂಬುವರ ಪೌರುಷವ ಅರಿಯಬಹುದಿನ್ನು ಪುರಕ್ಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳೆನುತ ಅಯೋಧ್ಯಾಪುರಿಗೆ ಪಯಣವ ಮಾಡ ಹೇಳಿದನು ವಿಭೀಷಣಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಒಂದೊಂದು ಪ್ಯಾರಾವನ್ನು ಕೂಡ ಸಾರಾಂಶ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ ಪಾಠದಲ್ಲಿ ನಿಮಗೆ ಇಷ್ಟವಾದಂತಹ ಪ್ಯಾರಾ ಯಾವುದು ನಿಮಗೆ ಚೆನ್ನಾಗಿ ಓದೋಕ್ಕೆ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಹಳೆಗನ್ನಡ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.